ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಹಲ್ಚಲ್ ಸೃಷ್ಟಿ ಮಾಡಿರುವಂತಹ ವಿಚಾರ ಏನಿದೆ, ಈ ಮಧ್ಯೆ ಸಂಪುಟ ಪುನರಚನೆಗೆ ಪಟ್ಟು ಹಿಡಿದು ನಿಂತಿರುವಂತಹ ಶಾಸಕರುಗಳು ಈ ಮಧ್ಯೆ ನಾಳೆ ಅಲ್ಲ ಇವತ್ತು ಸಂಜೆನೇ ಡಿಕೆ ದೆಹಲಿಗೆ ಹೋಗ್ತಾರೆ. ಇವತ್ತು ಸಂಜೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಡಿಕೆ ಶಿವಕುಮಾರ್ ಅವರು. ಅಧಿಕೃತವಾಗಿ ಡಿಕೆಗೆ ಬುಲಾವ್ ನೀಡಿದೆ ಹೈಕಮಾಂಡ್. ಸಿಎಂ ಡಿಸಿಎಂ ಜೊತೆ ಮುಖಾಮುಖಿಯಾಗಿ ವರಿಷ್ಠರು ಚರ್ಚೆ ಮಾಡ್ತಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ನಾಳೆ ಸಿಎಂ ಡಿಸಿಎಂ ಜೊತೆ ಚರ್ಚೆಯಾಗುತ್ತೆ. ಹೈಕಮಾಂಡ್ ನಾಯಕರು ಸಿಎಂ ಡಿಸಿಎಂ ನಾಳೆ ಹೋಗೋದಿಲ್ಲ, ಇವತ್ತೇ ಹೊರಡ್ತಾರೆ. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ಇವತ್ತು ಸಂಜೆನೆ ಹೊರಡ್ತಾರೆ. ಅಧಿಕೃತವಾಗಿ ಡಿಕೆ ಏನ್ ಹೇಳ್ತಾ ಇದ್ರು, ನನ್ಗೆ ಯಾರು ಕರೆದಿಲ್ಲ ಅಂತ ಕರೆದಿದ್ದಾರೆ. ಸಿಎಂ ಡಿಸಿಎಂ ಜೊತೆ ಮುಖಾಮುಖಿಯಾಗಿ ಇಬ್ಬರ ಸಮ್ಮುಖದಲ್ಲೂ ಕೂಡ ಚರ್ಚೆ ಆಗುತ್ತೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ. ಎಸ್, ಈಗ ಮತ್ತೊಂದು ಹಂತದ ಕುತೂಹಲ ಕೆರಳಿಸುವಂತದ್ದು, ಯಾವಾಗ ನಾಯಕತ್ವ ಬದಲಾವಣೆ ಆಗುತ್ತೆ? ಬರೀ ಇದೇ ಆಯ್ತಾ ಕಾಂಗ್ರೆಸ್ನಲ್ಲಿ ಅಂತ ಹೇಳ್ತಾ ಇದ್ದಂತಹ ಜನತೆ ಈಗ ಒಂದು ರೀತಿಯಾಗಿ ತೆರೆ ಹಿಡಿಯೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ಯಾ? ಸ್ವತಃ ಹೈಕಮಾಂಡ್ ಬುಲಾವ್ ನೀಡಿರುವಂತದ್ದು. ಇಬ್ಬರನ್ನು ಕೂಡ ಕೂರಿಸ್ಕೊಂಡು ಮುಖಾಮುಖಿಯಾಗಿ ನಾಯಕತ್ವ ಬದಲಾವಣೆ ವಿಚಾರವನ್ನ ಚರ್ಚೆ ಮಾಡಲೇಬೇಕು, ಇದಕ್ಕೊಂದು ತೆರೆ ಎಳಿಲೇಬೇಕು. ಅದಾದ ನಂತರದಲ್ಲಿ ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ ಕೂಡ ಪಟ್ಟ ಹಿಡಿದಿದ್ದಂತಹ ಪಟ್ಟಿ ಇದೆ. ಆ ಒಂದು ವಿಚಾರವನ್ನ ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು, ಅದಕ್ಕೊಂದು ತೆರೆ ಎಳಿಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ವಿಚಾರದಲ್ಲಿ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿದ್ದಂಥದ್ದು ಆಗ್ಲಿಂದಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರವೇ ಅಂತ ಹೇಳ್ಬಹುದು. ಒಂದ್ ಕಡೆ ಹೈಕಮಾಂಡ್ ಹೇಳ್ತಿತ್ತು, ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಅದಾದ ನಂತರದಲ್ಲಿ ಈಗ ಇಬ್ಬರನ್ನೂ ಕೂಡ ಕೂರಿಸ್ಕೊಂಡು ಏನೇನೆಲ್ಲ ಕಾರಣಗಳನ್ನ ಕೊಟ್ಟು ಕಳಿಸ್ತಾ ಇದ್ರು ಡಿಕೆಶಿ ಅವರು ದೆಹಲಿಗೆ ಹೋಗ್ತಾ ಇದ್ದಾಗ ಈ ಒಂದು ವಿಚಾರದಲ್ಲಿ. ಅಂದ್ರೆ ಬೈ ಎಲೆಕ್ಷನ್ ಮುಗಿಲಿ, ಪಂಚರಾಜ್ಯ ಎಲೆಕ್ಷನ್ ಮುಗಿಲಿ, ರಿಸಲ್ಟ್ ಬರಲಿ, ಎಲ್ಲವೂ ಆಯ್ತು. ಈಗ ಮೇ ಬಿ ನಿರ್ಧಾರ ಮಾಡಿರ್ಬೋದು ಹೈಕಮಾಂಡ್, ಇದು ಸರಿಯಾದ ಸಮಯ ನಾಯಕತ್ವ ಬದಲಾವಣೆ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಅಂತ. ಇಬ್ರು ಹೋಗ್ತಾರೆ. ಇವತ್ತು ಸಂಜೆನೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಇಬ್ಬರೂ ಕೂಡ ಕೂತು ಮುಖಾಮುಖಿಯಾಗಿ ಸಿಎಂ ಬದಲಾವಣೆ ವಿಚಾರ ಏನಿದೆ, ಇಡೀ ರಾಜ್ಯ ಒಂದ್ ರೀತಿಯಾಗಿ ಚಿತ್ತವನ್ನ ಹರಿಸಿರುವಂತಹ ಒಂದು ಕುರ್ಚಿ, ಸಿಎಂ ಕುರ್ಚಿ ಅಂದ್ರೆ ಏನಾಗುತ್ತೆ ಅಲ್ಲಿ ಅಂತ. ಯಾರು ಕೂರ್ತಾರೆ ಮುಂದೆ? ಸಿಎಂ ಕೂತಿರುವಂತದ್ದು ಮುಂದುವರಿಯುತ್ತಾ? ಡಿಸಿಎಂ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ, ಏನಾಗುತ್ತೆ ಅಂತ. ಅದಕ್ಕೊಂದು ತೆರೆ ಎಳಿತಾರ ಹೈಕಮಾಂಡ್ ನಾಳೆ? ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಒಂದು ಅಂತ್ಯ ಆಡುತ್ತಾ ಹೈಕಮಾಂಡ್? ಕಾದು ನೋಡ್ಬೇಕಾಗುತ್ತೆ. ಸಾಕಷ್ಟು ಕುತೂಹಲ ಉಂಟಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಏನೋ ಚರ್ಚೆಯ ನೆಪವೋ, ಬದಲಾವಣೆಯ ಜಪವೋ, ಅಥವಾ ಬದಲಾವಣೆ ಜಪ ಅಲ್ಲ, ಅದು ನಿಜವಾಗ್ಲೂ ಕೂಡ ಒಂದು ಬದಲಾವಣೆ ಆಗೇ ಬಿಡುತ್ತಾ? ನಾಳೆ ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ ಈ ಒಂದು ವಿಚಾರವಾಗಿ. ಎಷ್ಟು ಬಾರಿ ಹೈಕಮಾಂಡ್ ಭೇಟಿಯಾಗುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಹಾಗೇನೆ ತಂಡ ಹೋಗಿ ಬರ್ತಾ ಇತ್ತು. ಅದಕ್ಕೆ ಒಂದು ಅಂತ್ಯ ಆಗ್ಬಿಡುತ್ತಾ ನಾಳೆ? ಕಾದ್ ನೋಡ್ಬೇಕು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಒಂದ್ ರೀತಿಯಾಗಿ ಕುತೂಹಲಕ್ಕೆ ತೆರೆ ಎಳೆಯೋಕ್ ಮುಂದಾಗಿದ್ಯಾ ಹೈಕಮಾಂಡ್? ಇಬ್ರು ಮುಖಾಮುಖಿಯಾಗಿ ಮಾತನಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇವತ್ತೇ ಡಿಸಿಎಂ ಹೊರಡ್ತಾರೆ, ಏನಾಗುತ್ತೆ ಒಂದ್ ವಿಚಾರದಲ್ಲಿ, ಬದಲಾವಣೆ ವಿಚಾರದಲ್ಲಿ ಅಂತ? ಆಯ್ತ್ರಿ, ಇವತ್ತು ಸಂಜೆ 7 ಗಂಟೆಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ವಿಶೇಷ ವಿಮಾನದ ಮುಖಾಂತರ ದೆಹಲಿ ಕೂಡ ಪ್ರಯಾಣ ಬೆಳೆಸಲಿದ್ದಾರೆ. ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹಿತ ಇವತ್ತೇ ಸಂಜೆ ದೆಹಲಿ ಕೂಡ ಪ್ರಯಾಣ ಬೆಳೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರ ಮಧ್ಯದಲ್ಲೇ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಒಂದು ಸಂಪುಟ ಪುನರಚನೆ ಆಗ್ಬೇಕಾದ್ರೂ ಸಹಿತ ಇಬ್ಬರು ನಾಯಕರ ಸಮ್ಮುಖದಲ್ಲೇ ಚರ್ಚೆ ಆಗ್ಬೇಕು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕಾದ್ರೂ ಇಬ್ಬರ ಅಭಿಪ್ರಾಯ ಕೂಡ ಪಡೆದುಕೊಳ್ಬೇಕು. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಿ, ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಕೂಡ ಚರ್ಚೆ ನಡೆಸುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಕೂಡ ನಾಳೆ ಬೆಳಿಗ್ಗೆ 11:30ಕ್ಕೆ ಸಭೆ ಕೂಡ ಇರುವಂತದ್ದು. ಆ ಸಭೆಗಿಂತ ಮುಂಚಿತವಾಗಿ ಕೂಡ ಕೆಲವೊಂದಿಷ್ಟು ಮಾತುಕತೆ ನಡೆಸಬಹುದು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತಹ ತವಕದಲ್ಲಿದ್ದಾರೆ. ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ. ಸ್ವತಃ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಗೆ ಹೋಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ.
ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವು ಶಾಸಕರು ಸಹಿತ ಅವಶ್ಯ ಬಿದ್ದರೆ ದೆಹಲಿ ಕೂಡ ನಾವು ಕೂಡ ಬರ್ತೇವೆ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರನ್ನ ಕರೆಸಿಕೊಂಡು ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ, ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತಹ ರೀತಿಯಲ್ಲಿ ಕೂಡ ಅದು ಕೂಡ ಚರ್ಚೆ ನಡೆಸುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಹಲವು ಶಾಸಕರು ಒತ್ತಡ ಕೂಡ ಹೇರ್ತಾ ಇದ್ದಾರೆ. ಆಡಳಿತಕ್ಕೂ ಕೂಡ ಒಂದು ಚುರುಕು ಮುಟ್ಟಿಸುವಂತ ಪ್ರಯತ್ನ ಆಗ್ಬೇಕು. ಕೆಲವು ಸಚಿವರು ಶಾಸಕರ ಮಾತು ಕೇಳ್ತಾ ಇಲ್ಲ ಅನ್ನುವಂತ ಆರೋಪಗಳು ಇದಾವೆ. ಅವುಗಳೆಲ್ಲವೂ ಕೂಡ ಒಂದಿಷ್ಟು ತಾರ್ಕಿಕವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾದಂತೆ ಕಾಣ್ತಾ ಇದೆ. ಅದರ ಭಾಗವಾಗಿ ಈಗ ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಎರಡೂ ವಿಚಾರ ಏನು ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿ ಆಗ್ತಾ ಇದ್ದಾವೆ ಅದನ್ನ ನಿವಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇವತ್ತೇ ಡಿಕೆ ದೆಹಲಿಗೆ ಹೋಗ್ತಾರೆ. ಅವರ ಕನಸು ಈಡೇರುವಂತ ಕಾಲ ಹತ್ರ ಬಂತ ಅನ್ನುವಂತ ಕುತೂಹಲವಂತೂ ಇದ್ದೇ ಇದೆ. ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಜೊತೆ ಇಬ್ರು ನಾಯಕರು ಕೂತು ಮಾತನಾಡಿದ ನಂತರದಲ್ಲಿ ನಿಜಕ್ಕೂ ಏನಾಯ್ತು ಅನ್ನುವಂಥದ್ದು ಗೊತ್ತಾಗುತ್ತೆ.